ಚುನಾವಣೆಯ ಪ್ರಚಾರಕ್ಕೆ ಈ ರಾಜ್ಯದ ದೇಶ ಕಂಡೇರಿದಂತ ನುಡಿದಂತೆ ನಡೆದಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಆಗಮಿಸಿದ್ದಾರೆ. ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ಹೇಳೋದಿಷ್ಟೇ, ಕಳೆದ 10 ತಿಂಗಳಿಂದ ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಾಜಕೀಯ ಬದಲಾವಣೆ, ಇಡೀ ದೇಶ ಮೆಚ್ಚತಕ್ಕಂತ ಒಂದು ರಾಜಕೀಯ ಬದಲಾವಣೆಯನ್ನ ಚಿಕ್ಕಬಳ್ಳಾಪುರದ ಜನತೆ ಮಾಡಿ ತೋರಿಸುತ್ತೀರ. ತಾವೆಲ್ಲರೂ ಈ ದೇಶದಲ್ಲಿ ಅತ್ಯಂತ ಭ್ರಷ್ಟ ಒಬ್ಬ ರಾಜಕಾರಣಿಯನ್ನ ಸೋಲು ಕೊಡೋ ರೀತಿಯಲ್ಲಿ ಸೋಲನ್ನ ಕೊಟ್ಟು ಅವರಿಗೆ ಒಂದು ರೀತಿಯಾಗಿ ರಾಜಕಾರಣದಲ್ಲಿ ಜನರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥದ್ದನ್ನ ಪಾಠ ಹೇಳ್ಕೊಡ್ತಕ್ಕಂಥ ರೀತಿಯಲ್ಲಿ ತಾವು ತೀರ್ಮಾನವನ್ನ ಕೊಟ್ಟಿದ್ದೀರಾ. ಬಂಧುಗಳೇ, ಹಿಂದೆ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಕ್ಸ್ಚೇಂಜ್ ವ್ಯಾಲಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ಇವತ್ತು ಇಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ನಂಬಿಸಿ ಮೋಸ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿರ್ತಕ್ಕಂಥವರು ಏನು ಈ ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಇಡೀ ಆರೋಗ್ಯ ವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪ್ರತಿ ದಿವಸ ಅವರ ಬಗ್ಗೆ ಏನೇನು ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅವ್ರದೇ ಪಕ್ಷದವರು ಕೋವಿಡ್ ಸಂದರ್ಭದಲ್ಲಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ, ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಯ ಪಕ್ಷದವರೇ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, ಏನು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ವಿಕಸಿತ ಚಿಕ್ಕಬಳ್ಳಾಪುರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರೇ, ತಾವು ಆರೋಗ್ಯ ಸಚಿವರಾಗಿ ಅವರು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಯೋಗದಾಗೆ ಒಂದು MRI ಕೊಡಿಸ್ಲಿಕ್ಕಾಗಿಲ್ಲ ಈ ಜಿಲ್ಲೆಯ ಬಡವರಿಗೆ. ಅದು ನೀವು ನಡ್ಕೊಂಡಂತ ರೀತಿ ಏನು ನೇಮಕಾತಿಗಳು ಮಾಡಿದ್ರಿ ತಮ್ಮ ಕಾಲಾವಧಿಯಲ್ಲಿ. ನಾನು ಮೊನ್ನೆ ನಮ್ಮ ದಂತ ವೈದ್ಯರು ಕೆಲವರೆಲ್ಲ ಬಂದು ನನ್ನ ಹತ್ರ ದೂರು ಕೊಟ್ಟು, ದಂತ ವೈದ್ಯರ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನ ಎಸಗಿ ಯಾರು ಅನರ್ಹರಿದ್ರು ಅನರ್ಹರಿಗೆ ತಾವು ದುಡ್ಡು ತಗೊಂಡು ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ದೂರು ಕೊಟ್ಟು ತನಿಖೆ ಆಗ್ತಾ ಇದೆ. ಈ ರೀತಿ ಬಹಳಷ್ಟು ಇವತ್ತು ಅವ್ರು ಮಾಡಿರ್ತಕ್ಕಂಥ ಘನಕಾರ್ಯಗಳು ಇವತ್ತು ಬಯಲಿಗೆ ಬರ್ತಾ ಇದ್ದಾವೆ. ನಾನು ತಮ್ಮೆಲ್ಲ ನಿಲ್ಲಿಸ್ಕೊಳ್ಳೋದಿಷ್ಟೇ, ಇಂಥ ಒಬ್ಬ ಜನರ ಕಷ್ಟ ಸುಖ ಅರ್ಥ ಮಾಡಿಕೊಂಡೇ ಇರ್ತಕ್ಕಂಥ ವ್ಯಕ್ತಿ ಬೇಕಾ? ಒಂದು ಉತ್ತಮ ಕುಟುಂಬ ಇಡೀ ರಾಜ್ಯ ಗೌರವಿಸ್ತಕ್ಕಂಥ MS ರಾಮಯ್ಯ ಅವರ ಕುಡಿ ಅವರ ಮೊಮ್ಮಗಾಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವರು ಬೇಕಾಗಿರ್ತಕ್ಕಂಥದ್ದನ್ನ ಮಾಡಬೇಕು. ಇವತ್ತು ರಕ್ಷಾರಾಮಯ್ಯ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾವುದೇ ಒಂದು ಕಳಂಕ ರಹಿತವಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ತಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. ಯಾರು ಬೇಕು ಅಂತಕ್ಕಂಥದ್ದು ತಾವು ಇವತ್ತು ತೀರ್ಮಾನ ಮಾಡಬೇಕು. ಒಬ್ಬ ಕಳಂಕ ರಹಿತವಾಗಿರ್ತಕ್ಕಂಥ ಭವಿಷ್ಯತ್ತಿನ ಈ ಒಂದು ಜಿಲ್ಲೆಯ ಆ ಒಂದು ಪ್ರಗತಿ ಬಗ್ಗೆ ಆಲೋಚನೆ ಮಾಡತಕ್ಕಂಥವ್ರು ಬೇಕಾ? ಈಗಾಗಲೇ ರಾಜ್ಯದಲ್ಲಿ ಅತಿ ಭ್ರಷ್ಟ ಮಂತ್ರಿ ಅಂತ ಹೇಳಿ ಎಷ್ಟು ಕಳಿಸಿರ್ತಕ್ಕಂಥವ್ರು ಬೇಕಂತಕ್ಕಂಥದ್ದನ್ನ ತಾವು ತೀರ್ಮಾನ ಮಾಡಬೇಕು. ಬಂಧುಗಳೇ, ಏನು ಇವತ್ತು 10 ತಿಂಗಳ ನಮ್ಮ ಮುಖ್ಯಮಂತ್ರಿಗಳ ಆಡಳಿತ ತಮಗೆ ಗೊತ್ತಿದೆ. 10 ತಿಂಗಳಿಂದ 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆ ಮುಂದೆ ತಂದಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಏನು ಮಾತು ಕೊಟ್ಟಿದ್ವಿ ಆ ಮಾತನ್ನ ಕೇವಲ 8 ರಾಜ್ಯದ ಜನತೆ ಮುಂದೆ ಕೊಟ್ಟಿದ್ದಾರೆ. ಬಂಧುಗಳೇ, ಇವತ್ತು 5 ಗ್ಯಾರಂಟಿಗಳ ಫಲಾನುಭವಿಗಳು ತಾವೆಲ್ಲ ಇಲ್ಲಿ ಇದ್ದೀರಾ. ಮನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಗ್ಯಾರಂಟಿಗಳ ಕಾರಣದಿಂದ ಇವತ್ತು ಈ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಂಧುಗಳೇ, ನಾನು ತಮಗಿಷ್ಟೇ ಹೇಳುವಂಥದ್ದು, ದಯವಿಟ್ಟು ಕುಮಾರಸ್ವಾಮಿ ಅವರು ಇವತ್ತು ಒಂದು ಅನೈತಿಕವಾದಂತ ಒಂದು ಒಡಂಬಡಿಕೆ, ಒಂದು ಅಲಯನ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯವರ ಜೊತೆಯಲ್ಲಿ. ಅವರು ಯಾವ ಸಂದರ್ಭದಲ್ಲಿ ಯಾರ ಜೊತೆಯಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಮಗೆಲ್ಲರಿಗೂ ಕೇಳೋದಿಷ್ಟೇ, ಇದೇ 26ನೇ ತಾರೀಕು
ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಸ್ವಾಭಿಮಾನವನ್ನ, ಚಿಕ್ಕಬಳ್ಳಾಪುರಕ್ಕೆ ಕಳಂಕವನ್ನು ತಂದಿದ್ದಂತ ವ್ಯಕ್ತಿಗೆ ಮತ್ತೊಮ್ಮೆ ತಾವು ಅವರನ್ನ ಏನು ರಾಜಕಾರಣದಲ್ಲಿ ಒಬ್ಬ ಶುದ್ಧ ವ್ಯಕ್ತಿಗಳು ಬೇಕು ಅಂತಕ್ಕಂಥದ್ದನ್ನ ಸಾಬೀತು ಮಾಡಬೇಕಾದ್ರೆ ರಕ್ಷಾರಾಮಯ್ಯ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಅತಿ ಹೆಚ್ಚಿನ ಬಹುಮತವನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ತಾವು ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಪಕ್ಕದಲ್ಲಿ ಕೆಪಿ ಬಚ್ಚೇಗೌಡರಿದ್ದಾರೆ. ಕೆಬಿ ಪಿಳ್ಳಪ್ಪನವರ ಕುಟುಂಬದ ಒಬ್ಬ ಕುಡಿ. ಕೆಬಿ ಪಿಳ್ಳಪ್ಪನವರು ಇವತ್ತು ರಾಜ್ಯ ಕಂಡಿರುವಂತ ಒಬ್ಬ ನಾಯಕ. ಈ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ಕೆಪಿ ಪಿಳ್ಳಪ್ಪನವರ ಕುಟುಂಬ 40-50 ವರ್ಷಗಳು ಜಾತ್ಯತೀತ ಜನತಾದಳದಲ್ಲಿ ನಿಷ್ಠೆಯಿಂದ ಇದ್ದಂತವು. ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂದ್ರೆ ಯೋಚನೆ ಮಾಡಿ, ಯಾವ ಒಂದು ವ್ಯಕ್ತಿಯ ವಿರುದ್ಧ ಇಡೀ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿರ್ತಕ್ಕಂಥ ಬಚ್ಚೇಗೌಡರು ಅವರು ತಮ್ಮ ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಳ್ಳಕ್ ಆಗೋದಿಲ್ಲ ಅಂತ ಹೇಳಿ ಆ ಜನತಾದಳವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಪ್ರದೀಪ್ ಈಶ್ವರ್ ಜೊತೆ ನಾನು ಇರ್ತೀನಿ, ಪ್ರದೀಪ್ ಈಶ್ವರ್ಗೆ ಮಾರ್ಗದರ್ಶನ ಮಾಡ್ತೀನಿ, ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಾನು ಜೊತೆ ಕೂಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಂದೋಳೆ ಈಗಾಗಲೇ 10 ತಿಂಗಳಲ್ಲಿ ಏನು ಕೆಲಸ ಆಗಿಲ್ಲ ಅಂತ ಮಾತಾಡ್ತಾರೆ. ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ನಾನು ತಮ್ಮ ಪಟ್ಟಿ ಕೊಡ್ತೀನಿ. ಇದೇ ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಚರಂಡಿಗೆ 30 ಕೋಟಿ ರೂಪಾಯಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಇವತ್ತು MRI ಹಾಕ್ಬೇಕು, CT ಸ್ಕ್ಯಾನ್ ಮಾಡಬೇಕು, ನಾಳೆ ಎಲ್ಲಾ ರೀತಿ ಪರೀಕ್ಷೆಗಳು ಮಾಡೋದಕ್ಕೆ 9.5 ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ. ಇವತ್ತು ನಂದಿ ಬೆಟ್ಟಕ್ಕೆ ರೋಪೆ ಅವರು ಹಾಕ್ಸ್ತಾ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಒಡಂಬಡಿಕೆ ಆಗಿ ಇವತ್ತು ಕಾಮಗಾರಿ ಕೂಡ ಪ್ರಾರಂಭ ಆಗುವಂತ ಕೆಲಸ ಆಗ್ತಾ ಇದೆ. ಅದರಿಂದ ಬಂಧುಗಳೇ, ನಾನು ಹೇಳುವಂತದ್ದು ಇಷ್ಟೇ, ಇವತ್ತು ರಸ್ತೆಗಳಿಗೆ ಸುಮಾರು 120 ಕೋಟಿಗಿಂತ ಹೆಚ್ಚು ಹಣವನ್ನ ಇವತ್ತು ಕೇವಲ 10 ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗಾಗಲೇ ನಾನು ಅವ್ರು ಕೇಳ್ಕೊಂಡಿದ್ದೀನಿ, ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪನೆ ಆಗಬೇಕು, 20 ಎಕರೆ ಜಾಗ ಕೊಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅದು ಅನುದಾನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಟ್ಟಿದ್ದೀವಿ. ಇದರ ಜೊತೆಯಲ್ಲಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಕೂಡ ಮುಂದಿನ ದಿನಗಳಲ್ಲಿ ಹಣ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ಏನು ಈ ಭಾಗದ ರೈತರಿದ್ದಾರೆ, ರೈತರ ಭೂಮಿಗಳು ಹಿಂದೆ ಆಡಳಿತ ಮಾಡಿದಂತ ವ್ಯಕ್ತಿ ಯಾರಿವತ್ತು ಬಿಜೆಪಿ ಅಭ್ಯರ್ಥಿ ಇದ್ದಾರೆ, ಅವರ ಬೇಜವಾಬ್ದಾರಿ ಆಡಳಿತದಿಂದ ರೈತರ ಭೂಮಿಗಳು ಇವತ್ತು ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯವಾಗಿ ಇವತ್ತು ಮಾರ್ಪಡಿರ್ತಕ್ಕಂಥದ್ದಾಗಿದೆ. ಅದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಅದನ್ನು ಬಿಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ರಿಂದ ನಾನು ತಮ್ಮೆಲ್ಲರನ್ನು ವಿನಂತಿಸ್ಕೊಳ್ತೇನೆ, ಒಬ್ಬ ಶುದ್ಧ, ಒಬ್ಬ ಸ್ವಚರಿತ್ರೆ ಇರ್ತಕ್ಕಂಥ ಒಬ್ಬ ಉತ್ತಮ ಅಭ್ಯರ್ಥಿ ರಕ್ಷಾರಾಮಯ್ಯನವರನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ನಾವು ಲೋಕಸಭೆಗೆ ಕಳಿಸಿ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಕಷ್ಟಗಳಿಗೆ ಅಲ್ಲಿ ಧ್ವನಿ ಎತ್ತತಕ್ಕಂಥದಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ನಾನು ಕೈ ಜೋಡಿಸಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಂಡ ಅವರ ಕ್ರಮ ಸಂಖ್ಯೆ 3ಗೆ 26ನೇ ತಾರೀಕು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.